ಹಲೋ ಫ್ರೆಂಡ್ಸ್, ನಮಸ್ತೆ. ಇಂಗ್ಲಿಷ್ ಈಸಿ ಗುರು ಚಾನೆಲ್ಗೆ ತಮಗೆ ಸ್ವಾಗತ. ಫ್ರೆಂಡ್ಸ್, ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಇಂದ ಒಂದಷ್ಟು ಇಂಗ್ಲಿಷ್ ಪದಗಳನ್ನು ತಮಗೆ ಕಲಿಸುವ ಪ್ರಯತ್ನ. ಫಸ್ಟ್ ಒನ್, ಸುಪ್ರೀಂ ಕೋರ್ಟ್ ಟು ಕನ್ಸಿಡರ್ ಪರ್ಪೆಚುವಲ್ ಬ್ಯಾನ್ ಆನ್ ಫೈರ್ ಕ್ರ್ಯಾಕರ್ಸ್ ಇನ್ ದ ನ್ಯಾಷನಲ್ ಕ್ಯಾಪಿಟಲ್. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ನಾವು ಕಲಿಬೇಕಾದಂತಹ ಪದ ಪರ್ಪ್ಯಾಚುವಲ್ ಅಂತಂದ್ರೆ ಶಾಶ್ವತವಾದ, ಪರ್ಮನೆಂಟ್. ಫ್ರೆಂಡ್ಸ್, ಈ ಹೆಡ್ಲೈನ್ ಪ್ರಕಾರ ಸುಪ್ರೀಂ ಕೋರ್ಟು ನ್ಯಾಷನಲ್ ಕ್ಯಾಪಿಟಲ್ ಭಾರತದ ರಾಜಧಾನಿ ದೆಹಲಿಯಲ್ಲಿ ಫೈರ್ ಕ್ರ್ಯಾಕರ್ಸ್ ಅನ್ನ, ಪಟಾಕಿಗಳನ್ನ ಶಾಶ್ವತವಾಗಿ, ಪರ್ಮನೆಂಟ್, ಶಾಶ್ವತವಾಗಿ ಬ್ಯಾನ್ ಮಾಡೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದೆ. ಫ್ರೆಂಡ್ಸ್, ಪರ್ಪ್ಯಾಚುವಲ್ ಅಂತಂದ್ರೆ ಪರ್ಮನೆಂಟ್, ಶಾಶ್ವತವಾದ. ನೆಕ್ಸ್ಟ್ ಒನ್, ಇಂಡಿಯಾ ಅಲ್ಜೇರಿಯಾ ಸೈನ್ ಪ್ಯಾಕ್ಟ್ ಟು ಎಲಿವೇಟ್ ಡಿಫೆನ್ಸ್ ಕೋಪರೇಷನ್, ಎನ್ಹಾನ್ಸ್ ಸ್ಟ್ರಾಟಜಿಕ್ ಇಂಟರೆಸ್ಟ್. ಫ್ರೆಂಡ್ಸ್, ಈ ಹೆಡ್ಲೈನ್ ಏನಿದೆ, ಇದು ಇಂಡಿಯಾ ಮತ್ತೆ ಅಲ್ಜೇರಿಯಾ ಅನ್ನುವಂತಹ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ, ಗಡಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿವೆ. ಅದ್ರ ಬಗ್ಗೆ ಹೆಡ್ಲೈನ್ ಮಾತಾಡುತ್ತೆ. ಫ್ರೆಂಡ್ಸ್, ಪ್ಯಾಕ್ಟ್ ಅಂತಂದ್ರೆ ಒಪ್ಪಂದ, ಕಾಂಟ್ರಾಕ್ಟ್. ಎರಡು ದೇಶಗಳು ರಕ್ಷಣೆಯ ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ಎಲಿವೇಟ್ ಅಂತಂದ್ರೆ ಉನ್ನತೀಕರಿಸು, ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗು. ಇಂಡಿಯಾ ಮತ್ತೆ ಅಲ್ಜೇರಿಯಾ ದೇಶಗಳ ಡಿಫೆನ್ಸ್ ಕೋಪರೇಷನ್, ರಕ್ಷಣೆಗೆ ಸಂಬಂಧಪಟ್ಟಂತೆ ಸಹಕಾರ ಏನಿದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಎನ್ಹಾನ್ಸ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್, ರಕ್ಷಣೆಗೆ ಸಂಬಂಧಪಟ್ಟಂತಹ ಸ್ಟ್ರಾಟಜಿ ಏನಿದೆ ಅದನ್ನ ಹೆಚ್ಚಿಸ್ಕೊಂಡಿವೆ, ಎನ್ಹಾನ್ಸ್ ಮಾಡ್ಕೊಂಡಿದ್ದಾವೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ಒನ್, 36 people killed after bus plunges into gorge in Uttarakhand. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ನಾವು ಕಲಿಬೇಕಾದಂತ ಎರಡು ವರ್ಡ್, ಒಂದು ಪ್ಲಂಜ್ ಅಂತಂದ್ರೆ ಧುಮುಕಿ ಬೀಳು. ಈ ರೀತಿ ಮೇಲ್ಗಡೆಯಿಂದ ಕೆಳಕ್ಕೆ ಧುಮುಕ್ತಾರಲ್ಲ ಫ್ರೆಂಡ್ಸ್, ಜಂಪಿಂಗ್ or diving quickly and energetically is called plunge. ಇನ್ನೊಂದು ವರ್ಡ್ ಗಾರ್ಜ್. ಫ್ರೆಂಡ್ಸ್, ಗಾರ್ಜ್ ಅಂತಂದ್ರೆ ಈ ದೊಡ್ಡ ಬೆಟ್ಟ ಗುಡ್ಡಗಳಿರ್ತಾವಲ್ಲ ಅದ್ರ ನಡುವೆ ಹರಿತಕ್ಕಂತಹ ನದಿ ಏನಿದೆ, ಝರಿ ಏನಿದೆ, ಅದಕ್ಕೆ ಗಾರ್ಜ್ ಅಂತ ಕರೀತೀವಿ. ಪ್ಲಂಜ್ ಅಂತಂದ್ರೆ ಧುಮುಕಿ ಬೀಳೋದು, ಗಾರ್ಜ್ ಅಂತಂದ್ರೆ ಎರಡು ಬೆಟ್ಟ ಗುಡ್ಡಗಳ ನಡುವೆ ಹರಿತಕ್ಕಂತಹ ನೀರಿನ ಝರಿ. ಉತ್ತರಾಖಂಡದಲ್ಲಿ ಈ ಬೆಟ್ಟ ಗುಡ್ಡಗಳು, ಪರ್ವತಗಳು ಜಾಸ್ತಿ. ಇಂತಹ ಬೆಟ್ಟ ಗುಡ್ಡಗಳ ನಡುವೆ ಹರಿತಕ್ಕಂತಹ ಗಾರ್ಜ್ಗೆ ಬಸ್ಸು ಪ್ಲಂಜ್, ಮೇಲಿಂದ ಕೆಳಗೆ ಬಿದ್ದಿದೆ. ಓಕೆ, ಮೇಲಿಂದ ಕೆಳಕ್ಕೆ ಪ್ಲಂಜ್ ಆಗಿದೆ, ಬಿದ್ದಿದೆ. ಈ ಕಾರಣದಿಂದ ಫ್ರೆಂಡ್ಸ್ 36 ಪೀಪಲ್ ಸತ್ತೋಗ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವತ್ತು ನಾವು ಕಲಿತಂತಹ ವರ್ಡ್ಸ್ಗಳು, ಫಸ್ಟ್ ಒನ್ ಪರ್ಪ್ಯಾಚುವಲ್ ಅಂತಂದ್ರೆ ಶಾಶ್ವತವಾದ, ಪರ್ಮನೆಂಟ್. ಪ್ಯಾಕ್ಟ್ ಅಂತಂದ್ರೆ ಒಪ್ಪಂದ. ಎಲಿವೇಟ್ ಅಂತಂದ್ರೆ ಉನ್ನತೀಕರಿಸು. ಎನ್ಹಾನ್ಸ್ ಅಂತಂದ್ರೆ ಹೆಚ್ಚಿಸು. ಪ್ಲಂಜ್ ಅಂತಂದ್ರೆ ಮೇಲಿಂದ ಕೆಳಕ್ಕೆ ಧುಮುಕೋದು. ಗಾರ್ಜ್ ಅಂತಂದ್ರೆ ಬೆಟ್ಟ ಗುಡ್ಡಗಳ ನಡುವೆ ಹರಿತಕ್ಕಂತಹ ನೀರಿನ ಝರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಒಳ್ಳೆಯದಾಗಲಿ.